ದೇಶ ನಿರ್ಮಾಣವೆಂದರೆ ಕೇವಲ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಲ್ಲ, ಉತ್ತಮ ವ್ಯಕ್ತಿಗಳನ್ನು, ಜವಾಬ್ದಾರಿಯುತ ನಾಗರಿಕರನ್ನು ಹಾಗೂ ಸಮಾಜಕ್ಕೆ ಕೊಡುಗೆ ನೀಡುವ ಪೀಳಿಗೆಯನ್ನು ರೂಪಿಸುವುದೇ ನಿಜವಾದ ರಾಷ್ಟ್ರ ನಿರ್ಮಾಣ. ಈ ನಿಟ್ಟಿನಲ್ಲಿ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಶೈಕ್ಷಣಿಕ ಸೇವೆ ಮಾದರಿಯಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿ.ಎಸ್. ಪಾಟೀಲ್ ಹೇಳಿದರು. ಸಿಕ್ಯಾಬ್ ಅಸೋಸಿಯೇಷನ್ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಸ್ಮರಣಾರ್ಥ ಆಯೋಜಿಸಿದ್ದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪುಣೇಕರ್ ಅವರ ಸಾಧನೆ ಹಾಗೂ ಕೊಡುಗೆಗಳನ್ನು ಕೇವಲ ಸ್ಮರಿಸುವುದಕ್ಕೆ ಸೀಮಿತವಾಗದೆ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುವ ಮೂಲಕ ಅವರ ಶೈಕ್ಷಣಿಕ ಪರಂಪರೆಯನ್ನು ಮುಂದುವರೆಸಬೇಕು ಎಂದು ಕರೆ ನೀಡಿದರು. ಪ್ರತಿ ವರ್ಷ ನೆನೆತಾ ಅವರ ದಾರಿಯನ್ನು, ಅವರು ಹಾಕಿಕೊಟ್ಟ ದಾರಿಯನ್ನು ಸ್ಮರಿಸ್ತಾ ಅದೇ ದಾರಿಯಲ್ಲಿ ಹೋಗಬೇಕು, ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡಬೇಕು. 1969ರಲ್ಲಿ ಸಿಕ್ಯಾಬ್ ಅಸೋಸಿಯೇಷನ್ ಸ್ಥಾಪಿಸುವ ಮೂಲಕ ಡಾಕ್ಟರ್ ಪುಣೇಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ದೂರದೃಷ್ಟಿಯ ಹೆಜ್ಜೆ ಇಟ್ಟಿದ್ದರು. ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದರು. 1974ರಲ್ಲಿ ಮಹಿಳೆಯರಿಗಾಗಿ ಪದವಿ ಕಾಲೇಜು ಆರಂಭಿಸುವ ಮೂಲಕ ಮಹಿಳಾ ಶಿಕ್ಷಣ ಹಾಗೂ ಸಬಲೀಕರಣಕ್ಕೆ ಆದ್ಯತೆ ನೀಡಿದರು. ಇಲ್ಲಿ ಅಸೋಸಿಯೇಷನ್ ಎಸ್ಟಾಬ್ಲಿಷ್ ಮಾಡಿದ್ರು. ಅವರು ಹೇಗೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇನ್ ದ 10 districts, ಬಾಗಲಕೋಟ್ ಅಂಡ್ ವಿಜಾಪುರ್, ಫಾರ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಅಂಡ್ ದೆನ್ ಫಾರ್ ಹೈಸ್ಕೂಲ್ ಚಿಲ್ಡ್ರನ್. ಅದಾದ ನಂತರ ಅದೇ ರೀತಿಯಾಗಿ ಡಿಗ್ರಿ ಕಾಲೇಜ್ ಫಾರ್ ವುಮೆನ್. ಇಂದು ಮಹಿಳಾ ಸಬಲೀಕರಣದ ಕುರಿತು ವ್ಯಾಪಕವಾಗಿ ಮಾತನಾಡಲಾಗುತ್ತಿದೆ. ಆದರೆ 5 ದಶಕಗಳ ಹಿಂದೆಯೇ ಮಹಿಳೆಯರಿಗೆ ಉನ್ನತ ಶಿಕ್ಷಣದ ಅವಕಾಶ ಕಲ್ಪಿಸುವ ಮೂಲಕ ಪುಣೇಕರ್ ಅವರು ತಮ್ಮ ದೂರದೃಷ್ಟಿಯನ್ನು ಪ್ರದರ್ಶಿಸಿದರು. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಯನ್ನ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರಿಂದ ಕಲಿಬೇಕು. ಅವರ ಕುಟುಂಬದವರು ಕೂಡ ಇವತ್ತ ಇಲ್ಲಿ ಸಿಕ್ಯಾಬ್ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ ಅನೇಕರು ವೈದ್ಯಕೀಯ ಶಿಕ್ಷಣ, ಆಡಳಿತ, ಕಾನೂನು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ. ವೈದ್ಯರು, ಪಿಎಚ್ಡಿ ಹಾಗೂ ಡಾಕ್ಟರೇಟ್ ಪದವೀಧರರು, ಐಎಎಸ್ ಅಧಿಕಾರಿಗಳು, ವಕೀಲರು, ನ್ಯಾಯಾಧೀಶರು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಾವಂತರನ್ನು ಸಂಸ್ಥೆ ರೂಪಿಸಿದೆ. ಯಾರನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಥ ಸಂಸ್ಥೆಯಿಂದ? ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ತಾನೇ ನೋಡಿದ್ರೆ ನೀವು, PhD ಸಾಲಾಗಿ ಬಂದು PhD ಮಾಡಿದವರು, ಡಾಕ್ಟರೇಟ್ ಮಾಡಿದವರು, ಸರ್ಟಿಫಿಕೇಟ್ಸ್ ತಗೊಂಡ್ರು. IAS ಆಫೀಸರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಬೇಕಾದಷ್ಟು ಲಾಯರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಮೇ ಬಿ ಜಡ್ಜಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಬೇರೆ ಬೇರೆ ರಂಗಗಳಲ್ಲಿ, ವಿವಿಧ ರಂಗಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವಂತಹ ಅನೇಕ ಮೇಧಾವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಡಾಕ್ಟರ್ ಪುಣೇಕರ್ ಅವರು ಕೇವಲ ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಭವಿಷ್ಯವನ್ನು ನಿರ್ಮಿಸಿದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಬದುಕಿನ ದಿಕ್ಕು ತೋರಿಸಿದರು. ಇದು ನಿಜವಾದ ರಾಷ್ಟ್ರ ನಿರ್ಮಾಣ. ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಂಕಲ್ಪ, ಉತ್ಸಾಹ ಹಾಗೂ ತ್ಯಾಗ ಮನೋಭಾವ ಬೆಳೆಸಿಕೊಳ್ಳಬೇಕು. ನಾನು ಸಾಧಿಸಿಯೇ ತೀರುತ್ತೇನೆ ಎಂಬ ದೃಢ ನಿರ್ಧಾರವೇ ಸಂಕಲ್ಪ. ಗುರಿ ಸಾಧಿಸುವವರೆಗೆ ನಿರಂತರವಾಗಿ ಶ್ರಮಿಸುವ ಮನೋಭಾವವೇ ಉತ್ಸಾಹ. ಗುರಿಗಾಗಿ ಅಗತ್ಯವಿರುವ ಸಂದರ್ಭದಲ್ಲಿ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಹಾಗೂ ಸುಖ ಸೌಲಭ್ಯಗಳನ್ನು ಬದಿಗಿಟ್ಟು ಪರಿಶ್ರಮಿಸುವುದೇ ತ್ಯಾಗ ಮನೋಭಾವ ಎಂದು ವಿವರಿಸಿದರು. ಹೌ ಟು ಅಚೀವ್ ಸಕ್ಸಸ್ ಇನ್ ಅವರ್ ಲೈಫ್. ಮೊದಲನೇದ್ದು ಸಂಕಲ್ಪ, ಅತ್ಯಂತ ದೃಢ ನಿರ್ಧಾರ. ಸಂಕಲ್ಪ ಅಂದ್ರೆ ದೃಢವಾದ ನಿರ್ಧಾರ, ಸಂಕಲ್ಪ. ನಾನು ಇದನ್ನು ಮಾಡೇ ತೀರ್ತೀನಿ, ಇದನ್ನು ಮಾಡಿ ತೋರಿಸ್ತೀನಿ, ಇದನ್ನು ಮಾಡೇ ತೀರ್ತೀನಿ ಅನ್ನುವಂಥ ದೃಢ ನಿರ್ಧಾರಕ್ಕೆ ಸಂಕಲ್ಪ ಅಂತಾರೆ. ಆನಂತರ ಮೈದುಂಬಿದ ಉತ್ಸಾಹ. ವಿದ್ಯಾರ್ಥಿಗಳು ಅನಗತ್ಯ ಚಟುವಟಿಕೆಗಳಿಂದ ದೂರವಿದ್ದು ಅಧ್ಯಯನಕ್ಕೆ ಆದ್ಯತೆ ನೀಡಿ ಗುರಿ ಸಾಧನೆಯತ್ತ ಏಕಾಗ್ರತೆಯಿಂದ ಸಾಗಬೇಕು ಎಂದು ಸಲಹೆ ನೀಡಿದರು. ಭ್ರಷ್ಟಾಚಾರ ಎಂದರೆ ಕೇವಲ ಲಂಚ ಅಥವಾ ಹಣದ ಅಕ್ರಮ ವ್ಯವಹಾರವಲ್ಲ. ಭ್ರಷ್ಟ ಮನಸ್ಸು ಕೂಡ ಸಮಾಜವನ್ನು ಭ್ರಷ್ಟಗೊಳಿಸಬಹುದು. ಸಾಮಾಜಿಕ ತಾರತಮ್ಯ, ನಿರ್ದಿಷ್ಟ ವರ್ಗದ ಜನರ ಬಗ್ಗೆ ದ್ವೇಷ, ಇತರರನ್ನು ಕೀಳಾಗಿ ಕಾಣುವುದು, ನೈತಿಕ ಮೌಲ್ಯಗಳ ಕೊರತೆ ಹಾಗೂ ನಕಾರಾತ್ಮಕ ಚಿಂತನೆಗಳು ಕೂಡ ಸಮಾಜಕ್ಕೆ ಭ್ರಷ್ಟತೆಯ ರೂಪಗಳಾಗಿವೆ ಎಂದು ಹೇಳಿದರು. ಕರಪ್ಟ್ ಆಗಬೇಡ್ರಿ, ಕರಪ್ಷನ್ ವಿರುದ್ಧ ಧ್ವನಿಗೂಡಿಸಿರುವುದು ಅದು ಒಂದು ಕೂಡ ಉದ್ದೇಶ. ಅದಕ್ಕಾಗಿ ನಾವು ನೀವೆಲ್ಲರೂ ಕೂಡಿ ಸುಂದರವಾದ ಸಮಾಜ ಕಟ್ಟಲಿಕ್ಕೆ ನಮ್ಮ ಶ್ರೇಷ್ಠವಾದ ಯೋಗದಾನವನ್ನು ಮಾಡೋಣ. ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ಸಲಾವುದ್ದೀನ್ ಪುಣೇಕರ್ ಮಾತನಾಡಿ, ಹಾಜರಾತಿ ಇಲ್ಲದೆ ಅಂಕ ಗಳಿಸುವುದು, ಪರೀಕ್ಷೆಗಳಲ್ಲಿ ಅಕ್ರಮ ವಿಧಾನಗಳ ಮೂಲಕ ಉತ್ತಮ ಶ್ರೇಣಿ ಪಡೆಯುವುದು ಹಾಗೂ ಅಗತ್ಯ ಜ್ಞಾನವನ್ನು ಪಡೆಯದೆ ಕೇವಲ ಪ್ರಮಾಣ ಪತ್ರಕ್ಕಾಗಿ ಶಿಕ್ಷಣ ಪಡೆಯುವುದು ಶಿಕ್ಷಣ ವ್ಯವಸ್ಥೆಯ ಗಂಭೀರ ಸವಾಲುಗಳಾಗಿವೆ. ಶಿಕ್ಷಣ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರವನ್ನು ಕೇವಲ ಹಣಕಾಸಿನ ಅಕ್ರಮದ ದೃಷ್ಟಿಯಿಂದ ನೋಡದೆ ಭ್ರಷ್ಟ ಮನೋಭಾವದ ರೂಪದಲ್ಲಿಯೂ ಪರಿಗಣಿಸುವ ಅಗತ್ಯವಿದೆ. ಕೆಲವರು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾಗದೆ
ಕೇವಲ ಪರೀಕ್ಷೆಗಳಿಗೆ ಹಾಜರಾಗಿ ಅಕ್ರಮ ವಿಧಾನಗಳ ಮೂಲಕ ಅಂಕಪಟ್ಟಿ ಗಳಿಸಿ ಪ್ರಮಾಣ ಪತ್ರ ಪಡೆಯುವ ಪ್ರವೃತ್ತಿ ಶಿಕ್ಷಣದ ಗುಣಮಟ್ಟಕ್ಕೆ ಧಕ್ಕೆ ತರುತ್ತದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಪ್ರಮಾಣ ಪತ್ರವಿದ್ದರೂ ಅದಕ್ಕೆ ತಕ್ಕ ಜ್ಞಾನ ಮತ್ತು ಸಾಮರ್ಥ್ಯ ಇಲ್ಲದಿರುವ ಸಾಧ್ಯತೆ ಇದೆ ಎಂದು ಹೇಳಿದರು. Marks without attendance. We seek good grades in examination through malpractice. We as teachers don't extend knowledge to our students, and students also don't gain what they need to gain during their course. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಜ್ಞಾನವನ್ನು ಪರಿಣಾಮಕಾರಿಯಾಗಿ ರೂಪಿಸಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ ಅವಧಿಯಲ್ಲಿ ಪಡೆಯಬೇಕಾದ ಜ್ಞಾನ, ಕೌಶಲ್ಯ ಮತ್ತು ಅನುಭವವನ್ನು ಪ್ರಾಮಾಣಿಕವಾಗಿ ಪಡೆದುಕೊಳ್ಳಬೇಕು. ಕೇವಲ ಪ್ರಮಾಣ ಪತ್ರ ಪಡೆದು ಹೊರಬರುವುದರಿಂದ ಶಿಕ್ಷಣದ ಮೂಲ ಉದ್ದೇಶ ಈಡೇರುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. Of the courses without the substance in their minds. So this corruption of the education system, and many of the graduates are just having the certificates by they take admission in the colleges and they appear. ಶಿಕ್ಷಣದ ಉದ್ದೇಶ ವಿದ್ಯಾರ್ಥಿಗಳಿಗೆ ಕೇವಲ ಪ್ರಮಾಣ ಪತ್ರ ನೀಡುವುದಿಲ್ಲ, ಅವನ ಜ್ಞಾನವನ್ನು ವಿಸ್ತರಿಸುವುದು, ಕೌಶಲ್ಯ ಬೆಳೆಸುವುದು ಹಾಗೂ ಉತ್ತಮ ವ್ಯಕ್ತಿತ್ವ ರೂಪಿಸುವುದಾಗಿದೆ ಎಂದು ಹೇಳಿದರು. ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಕಲಿಯಬೇಕು. ಪಾಲಕರು ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನು ಬೆಳೆಸಬೇಕು. ಆಡಳಿತ ಮಂಡಳಿಗಳು ಪಾರದರ್ಶಕತೆ ಮತ್ತು ನೈತಿಕತೆಯನ್ನು ಕಾಪಾಡಬೇಕು. ಈ ಎಲ್ಲರೂ ಸಾಮೂಹಿಕ ಪ್ರಯತ್ನದಿಂದ ಮಾತ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದರು. They take admission in the colleges and they appear only for exams, and that too, the manipulated exams. So such certificates are wandering here in the society, and we are having criminal mindset in the society. And ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಎಎಸ್ ಪಾಟೀಲ್ ಮಾತನಾಡಿ ಸಂಸ್ಥೆಯ ಏಳಿಗೆಯನ್ನು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಪರಿಶ್ರಮವನ್ನು ವಿವರಿಸಿದರು. ನಮ್ಮ ಸಂಸ್ಥಾಪಕರಾದ ಡಾಕ್ಟರ್ ಎಸ್.ಎ. ಪುಣೇಕರ್ ಅವರು ದಿನಾಂಕ 3/4/1969 ತಮ್ಮ 33ನೇ ವಯಸ್ಸಿನಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು ವಿಜಯಪುರ, ಮೈಸೂರು ರಾಜ್ಯ ಇಲ್ಲಿ ನೋಂದಾಯಿಸಿದರು. 1969ರಲ್ಲಿ ಅವರ ನೆಟ್ಟ ಒಂದು ಬೃಹತ್ ಮರವಾಗಿ ಸಸಿಯೊಂದು ಬೃಹತ್ ಬೆಳೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹೆಸರು ಮಾಡಿದೆ. ಸಂಸ್ಥೆ 26 ವಿದ್ಯಾಸಂಸ್ಥೆಗಳನ್ನು ಹೊಂದಿರುತ್ತದೆ. ಇದರ ನೆರಳಿನಲ್ಲಿ ಒಟ್ಟಾರೆ ಒಬ್ಬ ವ್ಯಕ್ತಿ ನಿರ್ಮಿಸಿದ ಕಟ್ಟಡಗಳು ಕಾಲಕ್ರಮೇಣ ಹಳೆಯದಾಗಬಹುದು, ಆದರೆ ಅವರು ರೂಪಿಸಿದ ಉತ್ತಮ ವಿದ್ಯಾರ್ಥಿಗಳು ಮತ್ತು ಅವರ ಮೂಲಕ ನಿರ್ಮಾಣವಾಗುವ ಸಮಾಜದ ಭವಿಷ್ಯ ಎಂದಿಗೂ ಹಳೆಯದಾಗುವುದಿಲ್ಲ. ಡಾಕ್ಟರ್ ಎಸ್.ಎ. ಪುಣೇಕರ್ ಅವರ ಶೈಕ್ಷಣಿಕ ಸೇವೆಯು ಇದೇ ಸಂದೇಶವನ್ನು ಸಾರುತ್ತದೆ. ಕಾರ್ಯಕ್ರಮ ಆರಂಭದಲ್ಲಿ ಪವಿತ್ರ ಖುರಾನ್ ಪಠಣವನ್ನ ಅಶ್ರಫ್ ಮುಲ್ಲಾ ಮಾಡಿದರು. ಭಗವದ್ಗೀತೆಯನ್ನ ಪೃಥ್ವಿ ಸೊರಡಿ ಹಾಗೂ ವಿದ್ಯಾ ಕೊಕಟ್ನೂರ್ ವಾಚಿಸಿದರು. ಬಸವಣ್ಣನವರ ವಚನವನ್ನು ಸಾನಿಯಾ ಚೌಧರಿ ಮತ್ತು ರುಕ್ಸಾನಾ ಮುಜಾವರ್ ಮಾಡಿದರು. ಸ್ವಾಗತ ಗೀತೆಯನ್ನ ಸುಮಯ್ಯ ಶೇಖ್ ನೆರವೇರಿಸಿದರು. ಸ್ವಾಗತ ಕಾರ್ಯಕ್ರಮವನ್ನ ಸಂಸ್ಥೆಯ ಹಿರಿಯ ನಿರ್ದೇಶಕರಾದ ರಿಯಾಜ್ ಫಾರೂಕಿ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಅತಿಥಿಗಳ ಪರಿಚಯ ಹಾಗೂ ಸನ್ಮಾನ ಪ್ರೊಫೆಸರ್ ಶಬೀನಾ ಪಟೇಲ್ ಮಾಡಿದರು. ವಿಶ್ವವಿದ್ಯಾಲಯದ ರ್ಯಾಂಕ್ ವಿದ್ಯಾರ್ಥಿಗಳನ್ನು, ಪಿಎಚ್ಡಿ ಪದವಿ ಪುರಸ್ಕೃತ ಅಧ್ಯಾಪಕರನ್ನು, ಪುಸ್ತಕ ರಚಿಸಿದ ಅಧ್ಯಾಪಕರನ್ನು ಹಾಗೂ ನಿವೃತ್ತ ಪ್ರಾಧ್ಯಾಪಕರ ಸನ್ಮಾನವನ್ನು ಪ್ರಾಚಾರ್ಯ ವಹೀದಾ ಕಾನಂ, ಭಾಗ್ಯಶ್ರೀ ದೀಪಕ್, ಪ್ರಾಚಾರ್ಯ ಎನ್.ಎಸ್. ಲಾಹೋರಿ, ಪ್ರಾಚಾರ್ಯ ಅನಿತಾ ನರೇಗಲ್, ಪ್ರೊಫೆಸರ್ ಉಜ್ಮಾ ಸತ್ತಿಕರ್, ಪ್ರೊಫೆಸರ್ ಸುಷ್ಮಿತಾ ಆಕಾಶಿ ನೆರವೇರಿಸಿದರು. ಡಾಕ್ಟರ್ ಎಚ್.ಕೆ. ಎಡಹಳ್ಳಿ ಇವರು ಉಚಿತ ಹೊಲಿಗೆ ತರಬೇತಿ ಹಾಗೂ ಉಚಿತ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಎಂ.ಎಸ್. ಮೇತ್ರಿ, ಡಾಕ್ಟರ್ ಹಾಜಿರಾ ಪರ್ವೀನ್, ವಂದನಾರ್ಪಣೆಯನ್ನ ಡಾಕ್ಟರ್ ಅನ್ವರುದ್ದೀನ್ ಮಾಡಿದರು.